ಎಲ್ರಿಗೂ ನಮಸ್ಕಾರ. ಅರವಿಂದ್ ಸೂರ್ಯ ಚಾನಲ್ಗೆ ಸ್ವಾಗತ. ಈ ದಿನ ಬೆಳಗ್ಗೆ 4:15ಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಾಯಣ ಟ್ರೈಲರ್ ರಿಲೀಸ್ ಆಗಿದೆ. ಅದು ಪಂಚಭಾಷೆಗಳಲ್ಲಿ ರಿಲೀಸ್ ಆಗಿದೆ. ನಿತೀಶ್ ತಿವಾರಿ ನಿರ್ದೇಶನ ಮಾಡಿರುವಂತಹ ರಾಮಾಯಣ ಸಿನಿಮಾ ಈ ವರ್ಷದ ಅತ್ಯಂತ ಬಹುನಿರೀಕ್ಷಿತವಾದಂತಹ ಚಿತ್ರಗಳಲ್ಲಿ ಒಂದಾಗಿದೆ. ಭಾರತದ ಶ್ರೇಷ್ಠ ಮಹಾಕಾವ್ಯವನ್ನು ದೊಡ್ಡ ಪರದೆಯ ಮೇಲೆ ಜೀವಂತಗೊಳಿಸುವುದು ಅಷ್ಟು ಸುಲಭವಾದಂತಹ ಕೆಲಸವಲ್ಲ. ಅದಕ್ಕಾಗಿಯೇ ಈ ಟ್ರೈಲರ್ ಬಿಡುಗಡೆ ಆಗುವ ಮೊದಲೇ ಅಭಿಮಾನಿಗಳಲ್ಲಿ ಭಾರೀ ನಿರೀಕ್ಷೆ ಮೂಡಿಸಿತ್ತು. ಈ ಸಿನಿಮಾದ ತಾರಾಗಣವೇ ಇದರ ಒಂದು ದೊಡ್ಡ ಶಕ್ತಿ ಅಂತ ಹೇಳಬಹುದು. ರಣಬೀರ್ ಕಪೂರ್ ಶ್ರೀರಾಮನ ಪಾತ್ರದ ಜೊತೆಗೆ ಪರಶುರಾಮನ ಪಾತ್ರದಲ್ಲಿಯೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಸಾಯಿ ಪಲ್ಲವಿ ಅವರು ಸೀತೆಯಾಗಿ, ಯಶ್ ಅವರು ರಾವಣನಾಗಿ, ಸನ್ನಿ ಡಿಯೋಲ್ ಹನುಮಂತನಾಗಿ ಹಾಗೂ ರವಿ ದುಬೆ ಅವರು ಲಕ್ಷ್ಮಣನಾಗಿ ಅಭಿನಯಿಸಿದ್ದಾರೆ. ಇದರ ಜೊತೆಗೆ ಲಾರಾ ದತ್ತ ಕೈಕೆ ಆದರೆ ಅರುಣ್ ಗೋವಿಲ್ ಅವರು ದಶರಥ ಮಹಾರಾಜನಾಗಿ ನಟಿಸಿದ್ದಾರೆ. ರಾಕುಲ್ ಪ್ರೀತ್ ಸಿಂಗ್ ಶೂರ್ಪಣಖಿ ಆದರೆ ಕಾಜಲ್ ಅಗರ್ವಾಲ ಮಂಡೋದರಿಯಾಗಿದ್ದಾರೆ. ಶೀಬಾ ಚಡ್ಡಾ ಮಂಥರಿಯಾಗಿ, ವಿವೇಕ್ ಒಬೆರಾಯ್ ಅವರು ವಿಭೀಷಣನಾಗಿ, ಆದಿನಾಥ್ ಕೊಠಾರೆ ಅವರು ಭರತನಾಗಿ ಅಭಿನಯಿಸಿದ್ದಾರೆ. ವಿಶೇಷವಾಗಿ ಅನುಪಮ್ ಖೇರ್ ಅವರು ಜಟಾಯುವಿನ ಧ್ವನಿಗೆ ಜೀವ ತುಂಬಿರುವುದು ಚಿತ್ರದ ಮತ್ತೊಂದು ವಿಶೇಷ. ರಣಬೀರ್ ಕಪೂರ್ ಅವರ ಶ್ರೀರಾಮನ ಪಾತ್ರ ಶಾಂತ, ಸಂಯಮ ಮತ್ತು ಗೌರವದ ಪ್ರತೀಕವಾಗಿ ಮೂಡಿಬಂದಿದೆ. ಆರಂಭದಲ್ಲಿ ಇದ್ದಂತಹ ಅನುಮಾನಗಳಿಗೆ ಟ್ರೈಲರ್ ಒಂದು ಉತ್ತಮವಾದಂತಹ ಉತ್ತರವನ್ನು ನೀಡಿದೆ. ಟ್ರೈಲರ್ನ ಅತ್ಯಂತ ಶಕ್ತಿಶಾಲಿ ಕ್ಷಣ ಎಂದರೆ ಯಶ್ ಅವರ ರಾವಣನ ಎಂಟ್ರಿ. ಅವರ ಧ್ವನಿ, ವ್ಯಕ್ತಿತ್ವ ಮತ್ತು ಪರದೆಯ ಮೇಲಿನ ಪ್ರಭಾವ ಪ್ರತಿಯೊಂದು ದೃಶ್ಯವನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಕೊನೆಯ ಗರ್ಜನೆ ಥಿಯೇಟರ್ನಲ್ಲಿ ಖಂಡಿತ ರೋಮಾಂಚನವನ್ನು ಮೂಡಿಸುತ್ತೆ. ಇಂತಹ ವಿಶ್ವಮಟ್ಟದ ಸಿನಿಮಾದಲ್ಲಿ ಕನ್ನಡದ ನಟನೊಬ್ಬರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಸಾಯಿ ಪಲ್ಲವಿ ಅವರನ್ನು ಅತ್ಯಂತ ಸರಳವಾಗಿ ಮತ್ತು ಸೊಬಗಿನ ಸೀತೆಯಾಗಿ ತೋರಿಸಿರುವುದು ಗಮನ ಸೆಳೆಯುತ್ತೆ. ಸನ್ನಿ ಡಿಯೋಲ್ ಅವರ ಹನುಮಂತನ ಪಾತ್ರದ ಕೆಲವು ಝಲಕ್ಗಳನ್ನು ಮಾತ್ರ ತೋರಿಸಿದ್ದಾರೆ. ಸಂಪೂರ್ಣವಾದಂಥದ್ದು ಸಿನಿಮಾದಲ್ಲಿ ಅವರ ಪಾತ್ರ ಹೇಗಿರಲಿದೆ ಎಂಬ ಕುತೂಹಲ ಉಳಿದಿದೆ. ಇನ್ನು ಟ್ರೈಲರ್ ಆರಂಭವಾದ ಕ್ಷಣದಿಂದಲೇ ಅದರ ದೃಶ್ಯ ವೈಭವ ಮನಸೆಳೆಯುತ್ತೆ. ಅಯೋಧ್ಯೆ, ಲಂಕೆ ಮತ್ತು ಯುದ್ಧದ ದೃಶ್ಯಗಳನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ಪ್ರೊಡಕ್ಷನ್ ಡಿಸೈನ್, VFX, ಲೊಕೇಶನ್ಗಳು ಮತ್ತು ವೇಷಭೂಷಣಗಳು ಎಲ್ಲವೂ ಭವ್ಯತೆಯನ್ನು ತೋರಿಸುತ್ತೆ. ಬಣ್ಣಗಳ ಬಳಕೆಯೂ ಕೂಡ ಸಹಜವಾಗಿದೆ, ಕಣ್ಣಿಗೆ ಕೃತಕವಾಗಿ ಕಾಣಿಸೋದೇ ಇಲ್ಲ. ಇನ್ನು ತಾಂತ್ರಿಕ ತಂಡದ ವಿಷಯಕ್ಕೆ ಬಂದರೆ ಹ್ಯಾನ್ಸ್ ಜಿಮ್ಮರ್ ಮತ್ತು AR ರೆಹಮಾನ್ ಅವರ ಸಂಗೀತ ಸಂಯೋಜನೆ ಚಿತ್ರದ ಮೇಲಿನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಈ ಸಂಗೀತ ಸಂಯೋಜನೆಗಳು ದೃಶ್ಯಗಳಿಗೆ ಅದ್ಭುತವಾದಂತಹ ಶಕ್ತಿ ನೀಡಿದೆ. ವಿಶೇಷವಾಗಿ ಯುದ್ಧದ ದೃಶ್ಯಗಳಲ್ಲಿ ಕೇಳಿಬರುವ ಆರ್ಕೆಸ್ಟ್ರಾ ಸ್ಕೋರ್ ಅತ್ಯಂತ ಪರಿಣಾಮಕಾರಿಯಾಗಿದೆ. ಸಂಗೀತ ಸಂಯೋಜನೆ ದೃಶ್ಯಗಳಿಗೆ ಅದ್ಭುತವಾದಂತಹ ಶಕ್ತಿ ನೀಡಿದೆ. ವಿಶೇಷವಾಗಿ ಯುದ್ಧದ ದೃಶ್ಯಗಳಲ್ಲಿ ಕೇಳಿಬರುವ ಆರ್ಕೆಸ್ಟ್ರಾ ಸ್ಕೋರ್ ಅತ್ಯಂತ ಪರಿಣಾಮಕಾರಿಯಾಗಿದೆ. ಛಾಯಾಗ್ರಹಣ, ಧ್ವನಿ ವಿನ್ಯಾಸ ಮತ್ತು ಟ್ರೈಲರ್ ಕಟ್ ಎಲ್ಲವೂ ಅತ್ಯುತ್ತಮ ಗುಣಮಟ್ಟದಲ್ಲಿವೆ. ಕಥೆಯ ಪ್ರಮುಖ ತಿರುವುಗಳನ್ನು ಟ್ರೈಲರ್ನಲ್ಲಿ ಬಹಿರಂಗಪಡಿಸದೆ ಚಿತ್ರಮಂದಿರದ ಅನುಭವಕ್ಕಾಗಿ ಉಳಿಸಿಕೊಂಡಿರುವುದು ಕೂಡ ಮೆಚ್ಚುವಂತಹ ವಿಷಯ. ಆದರೆ ಕೆಲವು VFX ದೃಶ್ಯಗಳನ್ನು ಇನ್ನಷ್ಟು ನೈಜವಾಗಿ ರೂಪಿಸಬಹುದಾಗಿತ್ತು ಎನ್ನುವ ಭಾವನೆ ಮೂಡುತ್ತೆ. ಇಷ್ಟೊಂದು ದೊಡ್ಡ ಮಟ್ಟದ ಸಿನಿಮಾ ಎಂಬ ಕಾರಣಕ್ಕೆ ನಿರೀಕ್ಷೆಗಳು ಸಹಜವಾಗಿಯೇ ಹೆಚ್ಚಾಗಿರುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ರಾಮಾಯಣ ಟ್ರೈಲರ್ ನಮ್ಮ ನಿರೀಕ್ಷೆಯನ್ನು ಇನ್ನಷ್ಟು ಹೆಚ್ಚಿಸುವಂಥ ಟ್ರೈಲರ್ ಆಗಿದೆ. ಭವ್ಯ ದೃಶ್ಯಗಳು, ಬಲಿಷ್ಠ ಕಲಾವಿದರ ಬಳಗ, ವಿಶ್ವಮಟ್ಟದ ತಾಂತ್ರಿಕ ಗುಣಮಟ್ಟ, ಅದ್ಭುತ ಸಂಗೀತ ಈ ಸಿನಿಮಾವನ್ನು ವಿಶೇಷವಾಗಿಸಿದೆ. ಈಗ ಎಲ್ಲರಲ್ಲೂ ಉಳಿದಿರುವಂತಹ ಒಂದೇ ಒಂದು ಪ್ರಶ್ನೆ ಅಂದರೆ, ಈ ಭವ್ಯತೆಗೆ ತಕ್ಕ ಭಾವನಾತ್ಮಕ ಕಥೆಯನ್ನು ಸಿನಿಮಾ ಎಷ್ಟು ಪರಿಣಾಮಕಾರಿಯಾಗಿ ಹೇಳಲಿದೆ ಎನ್ನುವುದು. ಸಿನಿಮಾವನ್ನು ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡೋಣ. ಜೈ ಶ್ರೀರಾಮ್.